ಅತ್ತೆ ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಂ, ನಾನು ಗೌರಿಯರ ಮನೆಗೆ ಹೋಗ್ತಾ ಇದ್ದೀನಿ. ಯಾಕತ್ತೆ ಇವಾಗ? ಹಾಂ, ಏನು ಕೆಲಸ ಐತಲ್ಲಿ? ಏನು ಹಬ್ಬ ಗಿಬ್ಬ ಏನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಯಾಕೆ ಹೋಗ್ತಾ ಇದ್ದೀರಾ ಇವಾಗ? ಯಾಕಂದ್ರೆ ನನ್ನ ಮಗಳ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಏನು ಯಾಕೆ ಎತ್ತ ಅಂತ ಹೇಳಿ ಎಲ್ಲ ಕಾರಣ ನಿನಗೆ ಹೇಳಿ ಹೋಗ್ಬೇಕೇನು ನಾನು? ಹಾಂ, ಎಲ್ಗಾನ ಹೋಗ್ಬೇಕು ಅಂದರೆ ಓಹೋ, ಅಲ್ಲ ನೀನೇ ಅತ್ತೆ ಆಗಿದೆಯಾ, ನಾನೇ ಸೊಸೆ ಆಗಿದ್ದೀನಿ ಅಲ್ವೇ ಈ ಮನೆಗೆ? ಅಯ್ಯೋ, ಇದ್ಯಾಕತ್ತೆ ಏನೋ ಹೊರಟಿದ್ದಲ್ಲ, ಈಗ ಯಾಕೆ ಹೋಗ್ತಾ ಇದೆಯಾ, ಏನು ಕಾರಣ ಅಂತ ಕೇಳಿದೆ. ಅಷ್ಟಕ್ಕೆ ಯಾಕತ್ತೆ ಹಿಂಗೆ ರೇಗಾಡ್ತಾ ಇದ್ದೀನಿ ನನ್ನ ಮೇಲೆ? ಅಯ್ಯೋ, ಅಲ್ಲ ಎಲ್ಗಾನ ಹೊರಟಿರೋರಿಗೆ ಎಲ್ಲಿಗೆ ಅಂತ ಕೇಳಿದೆ ಸುಮ್ಮನೆ ಇರೋಕ್ಕಾಗುತ್ತಾ? ಈಗ ಸುಮ್ಮನೆ ಹೋಗ್ತೀರಾ? ನಿಮ್ಮ ಮಗ ಬಂದು ಕೇಳಿದಾಗ ನಮ್ಮ ಎಲ್ಲಿ ಗೊತ್ತು ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳೋಣ. ಅದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಏನು ಎತ್ತ ಅಂತನ ಕೇಳ್ದಮ್ಮ. ಅದ್ರಾಗ ಏನಾಯ್ತು ತಪ್ಪು? ಅಯ್ಯೋ, ತಪ್ಪೆ ಮತ್ತೀಗ ಈ ಮನೆ ನಿನ್ನ ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ಟು ನನ್ನ ಮನೆಯಿಂದ ಹೊರಕ್ಕೆ ಹಾಕ್ಬೇಕು ಅಂತ ಮಾಡ್ಕೊಂಡಿದ್ಯೇನು? ನನ್ನ ಮಗು ಇಲ್ಲದೆಲ್ಲ ತಲೆ ಕೆಡಿಸಿ. ಓ ಏನೋ ಈಗ ನಿನ್ನ ಮಣ್ಣಿನ ತಕ್ಕ ಸಾಲ ಇಸ್ಕೊಂಬಂದಿದ್ಯಾ ಅಂತಂದ್ರೆ ನಿನ್ನ ಹೆಸರಿಗೆ ಮಾಡಿಸ್ಬಿಡ್ಬೇಕಾ? ಆ ಸಾಲನ ಕೊಡ್ಲೇಬೇಕು ತಾನೆ? ನಿಮ್ಮ ಅಣ್ಣ ಏನು ಪುಕ್ಸಟ್ಟೆ ಕೊಟ್ಟೆವನ? ಅವನಿಗೂ ವಾಪಸ್ ದುಡ್ಡು ಕೊಡ್ಬೇಕು ತಾನೆ ನಾವು? ಅದನ್ನ ದುಡಿಯೋದು ಯಾರು ಹೇಳು? ನನ್ನ ಮಗ ದುಡಿತಾನೆ. ಅಂದಮೇಲೆ ಈ ಮನೆ ನನ್ನ ಹೆಸರಿನಾಗೆ ಇರುತ್ತೆ, ನಿನ್ನ ಹೆಸರಿಗೆ ಎಂದೆಂದು ನಾನು ಮಾಡ್ಕೊಡಲ್ಲ. ಓಹೋ, ಬಂದ್ಬಿಟ್ಲಿ ಇವಳು ದೊಡ್ಡದಾಗಿ ಸಾಲ ತೀರ್ಸಿದ್ದೀನಿ, ನನ್ನ ಹೆಸರಿಗೆ ಮಾಡಿಸು, ನಮ್ಮ ಅಣ್ಣಂತ ದುಡ್ಡು ಇಸ್ಕೊಂಡ್ ಬಂದಿದ್ದೀನಿ ಅಂತ ಗಂಡನ ತಲೆ ಕೆಡಿಸಿ ನನ್ನೇ ಯಾಮಾರ್ಸಕ್ ಬತ್ತೀಯ? ಅಯ್ಯೋ, ಇದ್ಯಾಕತ್ತೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನಾನೇ ನಿಮ್ಮನ್ನ ಮನೆಯಿಂದ ಆಚೆಗೆ ಹಾಕ್ಲಿ ಹೇಳ್ರಿ? ನಿಮ್ಮ ಮಗನೇ ಅವಾಗಲೇ ಹೇಳಿದ್ರು, ಈ ಸಾಲ ಎಲ್ಲ ತೀರ್ಸಿದ್ಮೇಲೆ ಈ ಮನೇನ ನನ್ನ ಹೆಸರಿಗ ಇಲ್ಲಾಂದ್ರೆ ಅವ್ರ ಹೆಸರಿಗ ಮಾಡಿಸು ಅಂತಾನ. ಅದಕ್ಕೆ ನೀನು ಒಪ್ಕೊಂಡಿದ್ದೆ ತಾನೇ ಅವಾಗ? ಮಾಡಿಸ್ತೀನಿ ಅಂತಾನ. ಅಲ್ಲಿ ಮರ್ತ್ಬಿಟ್ಟ. ಅದಕ್ಕೆ ಇಷ್ಟ ದಿನ ಅಂತನೂ ನಾವು ಸುಮ್ಮನಾಗಿದ್ವಿ, ಗೌರಿ ಮದ್ವೆ ಅದು ಇದು ಅಂತೇಳಿ ನೀನು ಹೋಗಿದ್ಕೆ. ಈಗ ನೋಡಿ ನಾಳೆನೆ ಹೆಸರಿ ಮಾಡಿಸೋ ಅಂದ ತಕ್ಷಣ ತಿರ್ಗಾಲೆ ಗೌರಿ ಊರಿಗೆ ಹೋಗ್ತೀನಿ ಅಂತ ಹೊರಟಿದ್ಯಲ್ಲ? ಓಹೋ, ನಾನೇನೇನು ಹೆಸರಿ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿ ತಪ್ಪಿಸ್ಕೊಂಡೇನು ಹೋಗ್ತಿಲ್ಲ. ನನ್ನ ಮಗಳಿಗೆ ಯಾಕೋ ಕನ್ಸಾಗಿ ಬಂದಂಗಾಗಿತ್ತು, ಮಾತಾಡಿಸ್ಬೇಕು ಅನಿಸ್ತು. ಯಾಕೋ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತೋ ಏನೋ ಅಂತಾನ. ಅದಕ್ಕೆ ಹೋಗಿ ಬರ್ತಾ ಇದ್ದೀನಿ. ಹೋಗಿ ಬಂದಮೇಲೆ ಮಾತಾಡೋಕ್ಕಾಗುತ್ತೆ ಬಿಡು. ನೀನೇನು ಬಂದ್ಬಿಟ್ಲಿ ಇಲ್ಲಿ. ಅಲ್ಲತ್ತೆ, ಈ ಹೆಸರಿ ಮಾಡಿಸಿದ್ರೆ ಏನಾದ್ರೂ ಲೋನ್ಗಿನ್ ತಗೊಂಬಕ್ಕೂ ಅನುಕೂಲ ಆಗುತ್ತೆ ಅಂತ. ಹೆಣ್ಮಕ್ಳ ಹೆಸರಿನಾಗಿದ್ರೆ ಬಡ್ಡಿನೂ ಕಮ್ಮಿ ಆಗ್ತಾರಂತೆ ಬ್ಯಾಂಕ್ನಾಗೆ. ನಮ್ಮ ಹೊಲ್ದಕ್ಕೂ ಯಾತನ ಮಾಡಬೇಕು ಅಂದರೆ ಸ್ವಲ್ಪ ಲೋನ್ ತಗೋಬೋದಲ್ವಾ ನಮ್ಮ ಹೊಲದ ಮೇಲೆ ಅಂತ ಅಷ್ಟೇನೆ. ನೀನು ಅದನ್ನ ಅರ್ಥ ಮಾಡ್ಕೊಂಡೆ ಸುಮ್ಮನೆ ಏನೇನೋ ಮಾತಾಡ್ತೀಯಮ್ಮ. ನನ್ನ ಹೆಸರಿಗಿದ ತಕ್ಷಣ ನಾನು ಯಾಕೆ ನಿನ್ನ ಮನೆಯಿಂದ ಆಚೆಗೆ ಹಾಕಿ ಹೇಳು? ಹಂಗೇನಾರ ಮಾಡಿದರೆ ನಿಮ್ಮ ಮಗ ಸುಮ್ಮನೆ ಇರ್ತಾರ? ನಮ್ಮ ಅಮ್ಮನೇ ಆಚೆಗೆ ಹಾಕ್ತೀಯ ಅಂತ ನನ್ನ ಮನೆ ಬಿಟ್ಟು ಓಡಿಸಲ್ವಾ? ನನಗೇನು ಅಷ್ಟು ಬುದ್ಧಿ ಇಲ್ವೇನತ್ತೆ? ನೀನು ಏನು ಹಿಂಗೆ ಮಾತಾಡ್ತಾ ಇದೆಯಾ? ಲೋನು ಬೇಡ, ಗೀನು ಬೇಡ. ಸಾಕು, ಈಗ ಮಾಡಿರೋ ಸಾಲನೇ ಅದನ್ನೇ ಮೊದಲು ತೀರಿಸ್ರಿ. ಇನ್ನು ಲೋನ್ ತಂತಾಳಂತೆ. ಲೋನು ಬೇಡ, ಎಂಥದ್ದು ಬೇಡ. ಈ ಮನೆ ನನ್ನ ಹೆಸರಿನಾಗೆ ಇರಲಿ, ಏನೂ ಆಗಲ್ಲ. ಬೇಕು ಅಂದರೆ ನಾನು ಸತ್ ಮೇಲೆ ಯಾರ ಹೆಸರಿಗಾದ್ರೂ ಮಾಡ್ಕೇಳ್ರಿ. ಏನಾದರೂ ನಿನ್ನ ಹೆಸರಿಗೆ ನಾನು ಮಾಡಿಸಿದೆ ಅಷ್ಟೇನೆ. ನಾನು ಈ ಮನೆಗೆ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಈಗಲೇನೆ ಹೆಂಗೆ ಆಡ್ತೀಯ ನೀನು? ಯಾತೂ ಇಲ್ದಲೇನೆ ಈ ಮನೆ ನನ್ನ ಹೆಸರಿಗಿನಾಗಿದ್ರು ಅಂಥದ್ರಾಗೆ ನಿನ್ನ ಹೆಸರಿಗೆ ಮಾಡಿಸ್ಬಿಟ್ಟು ನಾನು ಆಮೇಲೆ ಚಿಪ್ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲ, ನಾನಂತೂ ಮಾಡಿಸಲ್ಲ. ನಾನು ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಮಗ ಬಂದರೆ ಹೇಳ್ಬಿಡು. ಅಮ್ಮ ಏನಮ್ಮ, ಏನಾಯ್ತು? ಯಾವ ಊರಿಗೆ ಹೋಗ್ತಾ ಇದೆಯಾ? ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದೆಯಾ ಲಕ್ಷ್ಮಿ? ಏನಾಯ್ತೆ? ಏನಿಲ್ಲ ಕಣ್ರಿ, ಗೌರಿರೂರಿಗೆ ಹೋಗ್ತೀನಿ ಅಂತ ಹೊರಟೈತೆ. ಅದಕ್ಕೆ ಯಾಕೆ ಇವಾಗ ಏನು ಕೆಲಸ ಅಂತಂದರೆ ನೀನು ಯಾಕೆ ಕೇಳಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ತೈತಿ. ಅದಕ್ಕೆ ಮನೆ ಹೆಂಗೂ ಹೆಸರಿ ಮಾಡಿಸ್ಬೇಕಾಗಿತ್ತಲ್ಲ, ಹೆಸರಿ ಮಾಡಿಸ್ಬಿಟ್ಟು ಹೋಗ್ಲಿ ಅಂತ ನಾನು ಹೇಳ್ತಿದ್ದೆ. ಅದಕ್ಕೆ ಹೆಸರಿ ಮಾಡಿಸಲ್ಲ ನಾನು ಅಂತ ಹೇಳಿ ಹೇಳ್ತೈತತ್ತೆ. ಅಮ್ಮ ಏನಮ್ಮ ನೀನು? ನಿನಗೂ ವಯಸ್ಸಾಯಿತು. ಇನ್ನು ಎಷ್ಟು ದಿನ ಅಂತೇಳಿ ನಿನ್ನ ಹೆಸರಿನಾಗೆ ಇರಲಿ ಹೇಳು? ನನ್ನ ಹೆಸರಿಗೋ ಇಲ್ಲಾಂದರೆ ಲಕ್ಷ್ಮಿ ಹೆಸರಿಗೋ ಮಾಡಿಸು. ಏನನ್ನ ಲೋನ್ಗಿನ್ ತಗೊಂಡು ನಾವು ಏನನ್ನ ಮಾಡೋಕ್ಕಾಗುತ್ತೆ. ಇವ್ರ ಅಣ್ಣನ ಬೇರೆ ಸಾಲ ತೀರಿಸ್ಬೇಕು. ಒಂದಿಷ್ಟು ಯಾತನ ಬೆಳೆಗಿಳೆ ಹಾಕೋಣ ಹೊಲ್ದಾಕೆ ಅಂತಾನೆ. ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಿಸ್ಬೇಕು. ಅಡಿಕೆ ಗಿಡನ ಒಂದು ಸ್ವಲ್ಪ ಚೆನ್ನಾಗಿ ಬಂದೇವೆ. ಇನ್ನೇನು ಅಲ್ಲೇನೆ ಒಂಬಳೆ ಹೊಡೆದು ಇನ್ನೇನು ಅಡಿಕೆನ ಈ ಸರಿನ ಯಾರಿಗಾನ ಒಟ್ಟಿಗೆ ಕೊಡಬೇಕಾಗುತ್ತೆ. ಅದಕ್ಕೆ ಅಡಿಕೆ ತೋಟನೆಲ್ಲ ಗೇಯಿಸ್ಬಿಟ್ಟು ಗೊಬ್ಬರ ಹಾಕ್ಸೋಣ ಅಂತಾನೆ. ನಾವೇನೇನು ಹೆಸರಿ ಮಾಡಿಸ್ಕೊಂಡು ಅದನ್ನೇನು ಮಾರ್ಕೆಟ್ ತಿಂಬಲ್ಲ. ಈ ಸುಮ್ಮನೆ ಹೆಸರಿ ಮಾಡಿಸು. ಲಕ್ಷ್ಮಿ ಹೆಸರಿ ಮಾಡಿಸಿದ್ರೆ ಲೋನು ಕೊಡ್ತಾರಂತೆ, ಬಡ್ಡಿನೂ ಕಮ್ಮಿ ಅಂತೆ ಬ್ಯಾಂಕ್ನಾಗೆ. ಲೋನ್ ಅಂತೆ, ಲೋನು ಪಾನು ಅಂತ ಹೇಳಿ ನಾನು ಯಾಮಾರಿಸಿ ಹೆಸರಿ ಮಾಡಿಸ್ಕೊಂಡು ನನ್ನ ಆಮೇಲೆ ಮನೆಯಿಂದ ಆಚೆಗೆ ಹಾಕಿರಿ ನೀವಿಬ್ರು. ನೀನು ಮೊದಲೇ ಇವಾಗ ಇವಳು ಹೇಳ್ದಂಗೆ ಕುಡಿತಾ ಇದೆಯಾ ಅಂತದಾಗೆ ನಾನು ಎಲ್ಲ ಕಂಡು ನಿಮ್ಮ ಹೆಸರಿಗೆ ನಾನು ಮಾಡಿಸ್ಬಿಟ್ರೆ ಅಷ್ಟೇನೆ. ನನ್ನ ಕೈಗೆ ಮೂರ್ಕಣ್ಣಿ ಚಿಪ್ಪೆ ಕೊಡೋದು ನೀವಿಬ್ರು. ನಾನು ನಮ್ಮ ಗೌರಮ್ಮ ನೋಡ್ಕೊಂಬರಕ್ಕೆ ಹೋಗ್ಬೇಕು. ಆಮೇಲೆ ಬಂದಮೇಲೆ ನೋಡೋಣ ಮಾಡ್ಸೋದ ಬಿಡೋದು ಅಂತ ಆಮೇಲೆ ಹೇಳ್ತೀನಿ. ಅಲ್ಲಮ್ಮ, ಈಗ ಹೆಸ್ರಿಗೆ ಮಾಡಿಸ್ಬಿಟ್ಟು ಹೋಗಿವಂತೆ ತಗೋ. ನಾಳೆಗೆ ಹೋಗಿ ಎಲ್ಲನ ಪತ್ರ ಎಲ್ಲ ರೆಡಿ ಮಾಡಿಸ್ಕೊಂಡು ಮಾಡಿ ಕರ್ಕೊಂಡು ಹೋಗ್ತೀನಿ. ಸೈನ್ ಹಾಕ್ಬಿಟ್ಟು ನಾಡ್ದೋ ಇಲ್ಲ ನಾಚೆ ನಾಡ್ದೋ ಹೋಗಿವಂತೆ ಗೌರಿರೂರಿಗೆ. ಇಲ್ಲ ಕಣೋ, ನಾನು ಹೊರಟಿದ್ದೀನಿ ಅಂದಮೇಲೆ ನಾನು ಹೋಗ್ಬೇಕು ಅಷ್ಟೇನೆ. ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣ.
ಅಲ್ಲಮ್ಮ ಈಗ ಏನು ಕೆಲಸ ಇಲ್ಲ ಏನೂ ಇಲ್ಲ, ಗೌರಿಗೆ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾಳೆ ಗಂಡನ ಕೂಟೆ. ಅವಳನ್ನ ನೋಡಿದ್ರೆ ಏನು ಉಳ್ದೈತೆ? ಹಾಂ, ಈಗೇನು ಹಬ್ಬನ ಅಥವಾ ಏನಾದ್ರೂ ಮದುವೆ ಯಾರ್ದನ ಐತಾ? ಏನೂ ಇಲ್ಲ ತಾನೆ. ನೀನಂತೂ ಹೆಸ್ರು ಮಾಡಿಸ್ಬೇಕಾಗತ್ತೆ ಅಂತೇಳಿ ಹಿಂಗೆ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ ಅನ್ಸುತ್ತೆ. ಆಮೇಲೆ ಬಂದಮೇಲೆ ನೀನು ಮಾಡಿಸ್ತೀಯ ಇಲ್ವೋ? ಮಾಡ್ಸೋದು ಬಿಡೋದು ಆಮೇಲೆ ಯೋಚನೆ ಮಾಡೋಣ. ಮೊದಲು ನಮ್ಮ ಗೌರಮ್ಮರ ಊರಿಗೆ ಹೋಗ್ಬೇಕು. ನನಗೆ ನೋಡಂಗಾಗೈತೆ ಅವಳನ್ನ. ನೀನು ತಡಿಬೇಡ, ಸುಮ್ಮನಿರು. ಏನು ಈ ಮನೆ ಏನು ನಾನೇನೇನು ಸಾಯ್ದು ಸತ್ತಾಗ ಓದ್ಕೊಳಾಗಲ್ಲ, ನಿಮಗೆ ಬಿಟ್ಟು ಹೋಗ್ತೀನಿ. ಏನು ಇನ್ನ ಇದ್ದಂಗೆನೆ ಎಲ್ಲನ ಕಿತ್ಕೊಂಡ್ಬಿಡ್ಬೇಕು ಅಂತ ಮಾಡಿದ್ರಿ ಏನೋ ಗಂಡ ಹೆಂಡ್ತಿನ. ಸರಿ ಆಯಿತು, ಹೋಗು ನೋಡ್ಕೊಂಡು ಬಾ ಜಲ್ದಿನ. ಇವತ್ತು ಹೋಗ್ಬಿಟ್ಟು ನಾಳೆ ಬಂದುಬಿಡ್ಬೇಕು. ಏನು? ಓಹೋ, ಗಂಡ ಹೆಂಡ್ತಿ ಇಬ್ರು ನನಗೆ ಹಿಂಗೆ? ನೀವು ಹೇಳ್ದಂಗೆ ಕೇಳ್ಬೇಕಾ? ನಾನು ಹೋಗು ಅಂದಾಗ ಹೋಗ್ಬೇಕು, ಬಾ ಅಂದಾಗ ಬರ್ಬೇಕಾ? ಅಲ್ಲಮ್ಮ, ಅಲ್ಲಿ ಏನು ಕೆಲಸ ಇಲ್ಲ ಅಂತೀಯ, ನೋಡಬೇಕು ಅಷ್ಟೇ ಅಂತ ಹೇಳ್ತಾ ಇದೆಯಾ? ನೋಡೋಕೆ ಇನ್ನು ಎಷ್ಟೊತ್ತು ಬೇಕು? ಇವತ್ತು ಹೋಗಿ ನಾಳೆಗೆ ಬರ್ಬೋದಲ್ವಾ? ಅದಕ್ಕೆ ಹಂಗೆ ಹೇಳಿದೆ. ನಾನೇನೇನು ಇದು ಮಾಡ್ತಾ ಇಲ್ಲ, ಬರಲೇಬೇಕು ಅಂತಾನ. ಇನ್ನೇನು ಕೆಲಸ ಇಲ್ವಲ್ಲ, ಬತ್ತೀಯಾ ಅಂತ ಹೇಳಿದೆ. ನಾಳೆಗೆ ಬಾ ಅಂತಾನ ಹೇಳಿಲ್ವಾ? ನಾನು ಯಾವಾಗ ಬತ್ತೀನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಂದಾಗ ಅದ್ರ ಬಗ್ಗೆ ಮಾತಾಡೋಣ, ಈಗ ಬೇಡ. ಅಯ್ಯೋ, ಹೋಗಿ ಬಿಡ್ತಲ್ರಿ ಇವತ್ತೇ. ಹೋಗ್ಲಿ ಬಿಡೆ, ಬಂದಮೇಲೆ ಮಾಡಿಸ್ತೀನಿ ಅಂತ ಹೇಳೈತಲ್ಲ, ಮಾಡಿಸ್ತಿದ್ರೆ ಆಮೇಲೆ ನೋಡೋಣ ಇರು. ಅಯ್ಯೋ ರೀ, ನಾವಿವಾಗ ಮನೆ ಹೆಸರು ಮಾಡಿಸತ್ತೆ ಅಂತ ಕೇಳಿದಕ್ಕೇನೆ ಈಗ ಊರಿಗೆ ಹೋಗ್ತಾ ಇರೋದು. ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇನೆ ನಾನು ಏನೋ ಹಬ್ಬ ಇಲ್ಲ ಏನಿಲ್ಲ, ಯಾಕೆ ಹೋಗ್ತೀಯ ಅತ್ತೆ ಅಂತಂದರೆ ನೋಡ್ದ ಹೆಂಗೆ ರೇಗಾಡ್ಬಿಟ್ರು. ಈಗ ಏನು ಮಾಡ್ತೀರಾ? ಅಲ್ಲ ಗೌರಿ ಆಮೇಲೆ ಇನ್ನೇನಾದರೂ ಹೇಳ್ಕೊಟ್ಟು ಮಾಡಿಸ್ಬೇಡ ಹಂಗೆ ಹಿಂಗೆ ಅಂತಂದರೆ ಅದು ಅಲ್ಲದೆ ಇವಾಗ ಗೌರಿ ಚೆನ್ನಾಗಿದ್ದಾಳೆ, ಅವ್ರ ಮನೆಯಲ್ಲೇ ಇದ್ಬಿಟ್ರೆ. ಅಯ್ಯೋ, ಹಂಗೆಲ್ಲ ಏನೂ ಆಗಲ್ಲ. ಎಲ್ಲಿಗೆ ಹೋದ್ರೂ ಬರಲೇಬೇಕು. ನೆಂಟ್ರೂರಾಗೆ ಜಾಸ್ತಿ ದಿನ ಯಾರೂ ಇರೋಕ್ಕಾಗಲ್ಲ. ಇದ್ರೂ ಅಲ್ಲಿ ಮರ್ಯಾದೆನೂ ಸಿಗಲ್ಲ. ಇವ ಅಮ್ಮನೂ ಅಷ್ಟೇ. ಇವತ್ತು ಹೋದ್ರೆ ನಾಳೆಕ್ಕೆಲ್ಲ ನಾಡ್ದು ಗ್ಯಾರಂಟಿ ಬಂದೇ ಬರುತ್ತೆ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಬಂದಮೇಲೆ ನಿನ್ನ ಹೆಸರಿಗೆ ಮಾಡ್ಸಕ್ಕೆ ಹೇಳ್ತೀನಿ, ಮಾಡಿಸುತ್ತೆ. ಏನೋ ನನಗಂತೂ ನಂಬಿಕೆ ಇಲ್ಲ, ಮಾಡಿಸುತ್ತೋ ಬಿಡುತ್ತೋ. ತಿರ್ಗಾ ಆಮೇಲೆ ಆ ಗೌರಿ ಎಲ್ಲಿ ಯಾಕನ ದುಡ್ಡು ಬೇಕು ಅದು ಬೇಕು ಅಂತೇಳಿ ಯಾರಿಗಾನ ಅಡೆ ಇಕ್ಸಿ ದುಡ್ಡಿಗೆ ಡಿಸ್ಕಂತಾಳೋ ಏನೋ ಅಂತ ನನಗೆ ಭಯ ಆಗ್ತೈತಿ. ಮೊದಲೇ ಆ ಗೌರಿ ನನ್ನ ಬುದ್ಧಿ ಸರಿಯಾಗಿಲ್ಲ. ಈಗಿದ್ದು ಅಹಂಕಾರ ಬಂದೈತಿ. ಒಳ್ಳೆ ಗಂಡ ಅತ್ತೆ, ಒಳ್ಳೆ ಮನೆ ಸಿಕ್ಕೈತಿ, ಒಂದಿಟ್ಟು ಅನುಕೂಲವಾಗಿರೋ ಮನೇನೆ. ಇವಳು ಬೇರೆ ಚೆನ್ನಾಗಿ ನೋಡ್ಕೊಂತಾರೆ ಗಂಡ ಅತ್ತೆನು. ಅದಕ್ಕೆ ಈ ತಿರುಗಿ ಏನು ಎಡವಟ್ ಮಾಡುತ್ತೋ ಇವತ್ತೆ ಅಂತ ನನಗೆ ಭಯವಾದಂಗೆ ಆಗ್ತೈತೆ. ಈ ಹೆಸರಿ ಮಾಡಿಸ್ಕೊಂಡೇ ಕಳಿಸ್ಬೇಕಿತ್ತು ಊರಿಗೆ. ಅಜ್ಜಿ ಊರಿಗೆ ಹೋಯ್ತು? ಹೋ ಕಣೋ ಸೂರ್ಯ, ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ನೋಡ್ಕೊಂಬತ್ತೀನಿ ಅಂತ ಹೇಳಿ ಹೋಗೈತಿ. ನೋಡ್ದ ಊರಿಗೆ ಹೋಗಿದ್ದ? ಹೌದೇನು ಸೂರ್ಯ, ಎಲ್ಲಿಗೆ ಹೋಗಿದ್ದೆ ನೀನು? ಬಾ ಬಾ, ಊಟ ಮಾಡಿವಂತೆ, ಊಟಕ್ಕೆ ಕೊಡ್ತೀನಿ. ಅಲ್ಲಿ ಅಮ್ಮ, ಅಲ್ಲಿ ಉಂಬಕ್ಕೆ ಇಕ್ತಾ ಇದ್ದಾರೆ. ಅದೇ ಅಜ್ಜ ಆಯ್ತಲ್ಲ, ಚಿದ್ದಜ್ಜ, ಆ ಅಜ್ಜ ಮಂತಾಗೆ ಉಂಬಕ್ಕೆ ಇಕ್ತಾ ಇದ್ದಾರೆ. ಕಳಿ ಚಾರು ಮಾಡಿದ್ದು, ನಾನು ಉಂಡು ಬಂದೆ. ಏನು ತಿಥಿ ಊಟ ಮಾಡಕ್ ಹೋಗಿದ್ದ ನೀನು? ಯಾರ ಜೊತೆಗೆ ಹೋಗಿದ್ದು? ಅಯ್ಯೋ, ನೀನೊಬ್ನೇ ಹೋಗಿದ್ದ? ಅಲ್ಲಿ ಅದೇ ರಂಗಣ್ಣಯ್ಯ ಆಯ್ತಲ್ಲ, ಆ ಅಣ್ಣನ ಜೊತೆಗೆ ಹೋಗಿದ್ದೆ. ಮಂಜಣ್ಣಯ್ಯ, ರಂಗಣ್ಣಯ್ಯ, ಆಮೇಲೆ ಪದ್ದು ಅಕ್ಕಯ್ಯ ಎಲ್ಲ ಉಂಡು ಬಂದ್ರು. ನಾನು ಹೋಗಿದ್ದೆ ಅಲ್ಲಿಗೆ ಉಂಡು ಬರಕ್ಕೆ. ಹೌದಾ, ಸರಿ ಬಾರಪ್ಪ. ಅಯ್ಯೋ, ತಿಥಿ ಊಟ ಮಾಡಕ್ಕೆ ಯಾಕಪ್ಪ ಹೋಗಿದ್ದೆ ನೀನು ಸಣ್ಣ ಹುಡುಗ? ಏನಾಗಲ್ಲ ಬಿಡಿ, ಸಣ್ಣ ಹುಡುಗ ಆದರೆ ಏನು ಸತ್ತಿರೋದೇನು ಎದ್ದು ಬರ್ತಾರ. ಉಂಡು ಬಂದ್ರು ಬರಲಿ ಬಿಡು. ಎಲ್ಲ ಹುಡುಗರು ಹೋಗಿ ಉಂಡು ಬಂದಾರೆ, ಅದಕ್ಕೆ ಇವನು ಹೋಗ್ಯಾನ ಅವ್ರ ಜೊತೆಗೆ. ಬಿಡು, ಏನೂ ಆಗಲ್ಲ. ಅಲ್ಲ, ಏನೂ ಆಗಲ್ಲ. ಸಣ್ಣ ಹುಡುಗರು ಯಾಕೆ ಅಂತ ಹಂಗಂದಿದ್ದು ಅಷ್ಟೇನೆ. ನನಗೂ ಹೇಳಿ ಹೋಗಿದ್ಲಮ್ಮ, ಸಾಕಮ್ಮ. ತಿಥಿ ಮಾಡ್ತಾ ಇದ್ದೀನಿ, ನಾನೇ ಮುಂದೆ ನಿಂತ್ಕೊಂಡು 2 ಪಟ್ಲಿ ಕೊಯ್ದು ಬರ್ರಿ ತಿಥಿಗೆ ಅಂತಾನ. ನೀನು ಹೋಗಿದ್ದೇನು ಗುಡೇತಕ್ಕೆ? ನಾನು ಹೋಗಿದ್ದಮ್ಮ, ಉಂಬಕ್ಕೆ ಹೋಗಲಿಲ್ಲ. ಮಂತಕ್ಕೆ ಹೋಗ್ಬಿಟ್ಟು ಹೋಗೋಣ ಉಂಬಕ್ಕೆ ಅಂತ ಬಂದೆ. ಸರಿ ಬಿಡು, ನಾನು ಅಲ್ಲೇ ಹೋಗಿ ಉಂಡು ಬರ್ತೀನಿ. ನೀನು ಬರಂಗಿದ್ರೆ ಬಾ. ನನಗೂ ಹೇಳಿದ್ರಮ್ಮ. ಸರಿ ಆಯ್ತು, ನಡಿ ಹೋಗೋಣ. ಸೂರ್ಯ ನಡಿಯಪ್ಪ, ನಾವು ಹೋಗಿ ಊಟ ಮಾಡ್ಕೊಂಬರೋಣ ಕೈ ಮುಗ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.